ರಾಜ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂತದ್ದು ಬಳ್ಳಾರಿ ಜೀನ್ಸ್ ಉದ್ಯಮ. ಈ ಮುಂಚೆನೂ ಕೂಡ ತೋರಿಸಿದೆ, ಯಾಕಂದ್ರೆ ಅಲ್ಲಿಂದ ಕೆಮಿಕಲ್ಸ್ ಎಲ್ಲ ಬರಬೇಕಲ್ಲ, ಅದು ಕೂಡ ಬರ್ತಾ ಇಲ್ಲ. ಸೊ ಹೀಗಾಗಿ ಬೇಡಿಕೆ ಇಲ್ಲಿಂದ ಕಳಿಸ್ಬೇಕಲ್ಲ ಜೀನ್ಸು, ಅದು ಕೂಡ ಎಕ್ಸ್ಪೋರ್ಟು ಆಗ್ತಾ ಇಲ್ಲ, ಇಂಪೋರ್ಟು ಆಗ್ತಾ ಇಲ್ಲ. ಸೊ ಹೀಗಾಗಿ ಭಾರಿ ನಷ್ಟ, 2 ತಿಂಗಳಿಂದ ಆರ್ಡರ್ ಸಿಗದೆ ಭಾರಿ ನಷ್ಟವನ್ನು ಅನುಭವಿಸ್ತಾ ಇದೆ ಜೀನ್ಸ್ ಉದ್ಯಮ. ಅದು ಅರಬ್ ರಾಷ್ಟ್ರಗಳಿಂದಲೂ ಕೂಡ ಆರ್ಡರ್ ಸಿಗದೆ ಕಂಗಾಲು. ಯುದ್ಧ ಶುರುವಾದಾಗಿನಿಂದ ಆರ್ಡರ್ ಸಿಕ್ಕೇ ಇಲ್ಲ. ದುಬೈ, ಶ್ರೀಲಂಕಾ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ರಫ್ತಾಗ್ತಾ ಇದ್ದಂಥ ಜೀನ್ಸ್ ಯುದ್ಧ ಹಿನ್ನೆಲೆಯಲ್ಲಿ ಕಚ್ಚಾ ಸಾಮಗ್ರಿಗಳ ದರ ದುಪ್ಪಟ್ಟಾಗಿದೆ. ಇದರಿಂದ ಜೀನ್ಸ್ ಪ್ಯಾಂಟ್ ದರ ಕೂಡ ಹೆಚ್ಚಳ ಆಗಿದೆ. ಜೀನ್ಸ್ ಮಾಲೀಕರು ಅಲ್ಲದೆ ಕಾರ್ಮಿಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಉತ್ಪಾದನೆ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ಕೆಮಿಕಲ್ಸು ಬೇಕಲ್ಲ ಅದನ್ನ ಮಾಡಲಿಕ್ಕೆ, ಅದು ದುಪ್ಪಟ್ಟು ರೇಟು. ಅಲ್ಲಿಂದ ಮುಂಚೆ ಎಲ್ಲ ಕಡಿಮೆ ರೇಟಿಗೆ ಸಿಗ್ತಾ ಇತ್ತು, ಈಗ ಅಲ್ಲಿಂದ ಬರೋದೇ ಕಷ್ಟ ಆಗಿದೆಯಲ್ಲ ಹಡಗುಗಳು. ಸೊ ಹೀಗಾಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಪರಿಣಾಮ ಬಿದ್ದಿದೆ. ಸೊ ಜೀನ್ಸ್ ಉದ್ಯಮ ಭಾರಿ ನಷ್ಟವನ್ನು ಅನುಭವಿಸ್ತಾ ಇದೆ. ಜೀನ್ಸ್ ಉದ್ಯಮ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರ್ತಕ್ಕಂಥ ಯುದ್ಧದ ಪರಿಣಾಮ ಯಾವ ರೀತಿಯಾಗಿ ಎಫೆಕ್ಟ್ ಬೀರಿದೆ ಸರ್? ಸರ್, ಯಾವ ಇಂಡಸ್ಟ್ರಿ ಮೇಲೆ ಪರಿಣಾಮ ಬೀರದೆ ಇಲ್ಲೋ ಗೊತ್ತಿಲ್ಲ, ನಮಗಂತೂ ತುಂಬಾ ಎಫೆಕ್ಟ್ ಆಗಿದೆ ಸರ್ ಜೀನ್ಸ್ ಉದ್ಯಮಕ್ಕೆ. ಸುಮಾರು ನಮಗೆ ಬಟ್ಟೆ ರೇಟು ಹೆಚ್ಚಾಗಿದೆ, ದಾರದ ರೇಟು, ಬಟನ್, ಲೇಬಲ್, ಟ್ಯಾಗ್, ಜೀನ್ಸಿಗೆ ಸಂಬಂಧಪಟ್ಟ ಎಲ್ಲವೂ 50ರಿಂದ 100, 50 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ನಾವೇನ್ ಲಾಸ್ಟ್ ಆರ್ಡರ್ಸ್ ಏನ್ ನವೆಂಬರ್ ಡಿಸೆಂಬರ್ನಲ್ಲಿ ಬುಕ್ ಮಾಡಿದ ಆರ್ಡರ್ಸ್ನ ನಾವು ಫೆಬ್ರವರಿ ಲಾಸ್ಟ್ ವೀಕ್ನಲ್ಲಿ. ಓಕೆ ಸರ್. ಸರ್ ಹೇಳ್ರಿ ಸರ್, ಈಗ ಈ ಅರಬ್ ರಾಷ್ಟ್ರಗಳಲ್ಲಿ ಏನು ಯುದ್ಧ ನಡೀತಾ ಇದೆ, ಸೊ ಇದರಿಂದ ಈಗ ಎಕ್ಸ್ಪೋರ್ಟ್ ಬಂದಾಗಿದೆ ಮತ್ತು ಬೇರೆ ಬೇರೆ ಇಲ್ಲಿ ಸ್ಥಳೀಯವಾಗಿ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಎಕ್ಸ್ಪೋರ್ಟ್ ಕಳಿಸ್ತಾ ಇದ್ರಿ. ಅದು ಯಾವ ರೀತಿಯಾಗಿ ಆರ್ಡರ್ ಸಿಗ್ತಾ ಇದಾವ, ಇಲ್ಲ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ನವೆಂಬರ್ ಡಿಸೆಂಬರ್ ಅಲ್ಲಿ ನಮಗೆಲ್ಲ ಆರ್ಡರ್ ಏನು ಬಂದಿತ್ತು ಅದೆಲ್ಲ ರೆಗ್ಯುಲರ್ ಆಗಿ ಹೋಗ್ತಾ ಇತ್ತು, ಪ್ರೈಸಸ್ ಎಲ್ಲ ಕರೆಕ್ಟ್ ಆಗಿತ್ತು. ಯಾವಾಗ ವಾರ್ ಸ್ಟಾರ್ಟ್ ಆಗಿದೆ ಫೆಬ್ರವರಿಯಿಂದ, ಅಲ್ಲಿಂದ ಇದುವರೆಗೂ ನಮ್ಗೆ ಯಾವ್ದು ಆರ್ಡರ್ ಇಲ್ಲ, ರೇಟ್ ಎಲ್ಲ ಡಬಲ್ ಆಗಿದೆ. ಅದರಿಂದ ನಾವು ರೇಟ್ ಪ್ರೈಸ್ ಕೊಡಕ್ ಆಗ್ತಾ ಇಲ್ಲ. ಹಂಗಾಗಿ ಕಸ್ಟಮರ್ ಈಗ ಪ್ರೈಸ್ ಕೇಳ್ತಾ ಇದ್ದಾರೆ, ರೇಟ್ ಜಾಸ್ತಿ ಅಂದಿದ್ ಕೂಡಲೇ ಅವರು ಈಗ ಆರ್ಡರ್ ಮಾಡ್ತಾ ಇಲ್ಲ.